ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ, ಇದರಿಂದ ಸಾಮ್ಯ ಮಣಿಪುತ್ರ ಮತ್ತು ಧೃತರಾಷ್ಟ್ರನ ಕೆಲವು ಮಕ್ಕಳ ವಧೆ ಮತ್ತು ಘಟೋತ್ಕಚ ಮತ್ತು ಭಗದತ್ತನ ಯುದ್ಧ, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಭೀಮಸೇನ ಯಾವ ರೀತಿ ಯುದ್ಧ ಮಾಡ್ತಾ ಇದ್ದ ಅನ್ನೋದನ್ನ ತಿಳ್ಕೊಂಡ್ವಿ. ಭೀಮಸೇನ ಏನು ಮಾಡ್ದ, ಎಲ್ಲರನ್ನ ಒಂದೇ ಸರಿ ಮುಗಿಸ್ಬಿಡ್ಬೇಕು, ಈ ಜಗಳವನ್ನೇ ಕಂಪ್ಲೀಟ್ ಮಾಡಿಬಿಡ್ಬೇಕು ಅಂತ ಗದೆನ ತಗೊಳ್ತಾನೆ. ಅದನ್ನ ನೋಡಿ ಧೃತರಾಷ್ಟ್ರನ ಮಕ್ಕಳೆಲ್ಲ ಹೆದರ್ಕೊಂಡು ಓಡ್ ಹೋಗ್ತಾರೆ. ಅವನು ಆನೆಗಳನ್ನೇ ಹೊಸ್ಕಾಗ್ತಾ ರಣರಂಗದಲ್ಲೆಲ್ಲ ವಿಚರಣೆ ಮಾಡ್ತಾ ಇದ್ದಾನೆ. ಆಮೇಲೆ ಅವನು ಮಾಡ್ತಾ ಇದ್ದಂಥ ಒಂದು ಗರ್ಜನೆ ಹೇಗಿತ್ತು ಅಂತಂದ್ರೆ ಹೃದಯವನ್ನೇ ನಡಗಿಸೋ ಹಾಗಿತ್ತು. ಆನೆಗಳೇ ಅದನ್ನ ನೋಡಿ ಹೆದರ್ಕೊಂಡು ಸ್ತಬ್ಧವಾಗ್ಬಿಟ್ಟಿದ್ವು. ಆಮೇಲೆ ಭೀಮಸೇನ ಏನ್ ಮಾಡ್ದ, ಅವನು ಮುಂದೆ ಹೋಗ್ತಾ ಇದ್ದಾನೆ. ಆದ್ರೆ ಹಿಂದಗಡೆಯಿಂದ ಇನ್ನು ಬೇಕಾದಷ್ಟು ಜನ ಪಾಂಡವ ಪಕ್ಷದವರು, ದೃಷ್ಟದ್ಯುಮ್ನ, ನಕುಲ, ಸಹದೇವ, ಇನ್ನು ಬೇಕಾದಷ್ಟು ಜನ, ಅಭಿಮನ್ಯು, ಇವರೆಲ್ಲರೂ ಕೂಡ ಅವನ ರಕ್ಷಣೆ ಮಾಡ್ತಾ ಕೌರವರ ಸೈನ್ಯದ ಮೇಲೆ ಬಾಣಗಳನ್ನ ಬಿಡ್ತಾ ಇದ್ದಾರೆ. ಭೀಮಸೇನನ ಒಂದೊಂದು ಹೊಡೆತದಿಂದ ಆನೆಗಳೆಲ್ಲ ಕಕ್ಕಾಬಿಕ್ಕಿ ಆಗ್ತಾ ಇತ್ತು. ಕೋಪ ಮಾಡ್ಕೊಂಡಂತ ಭೀಮಸೇನನ ಏಟನ್ನ ತಿಂದು ಆನೆಗಳೇನ್ ಮಾಡ್ತಾ ಇದೆ, ಕೌರವ ಪಕ್ಷದ ಸೈನ್ಯದವರನ್ನೇ ಅದು ಹಾಳು ಮಾಡ್ತಾ ಇದೆ. ಈ ರೀತಿ ಆ ಗದೆಯನ್ನ ತಿರುಗಿಸ್ತಾ ಆ ರಣಾಂಗಣದಲ್ಲಿ ಭೀಮಸೇನ ನಡೀತಾ ಇದ್ರೆ ಅದು ಹೇಗೆ ಕಾಣಿಸ್ತಿತ್ತು ಅಂತಂದ್ರೆ, ಸಾಕ್ಷಾತ್ ಶಂಕರನೇ ರಣಾಂಗಣದಲ್ಲಿ ನೃತ್ಯ ಮಾಡ್ತಾ ಇದ್ದಾನೇನೋ ಅನ್ನೋ ಹಾಗೆ ಕಾಣಿಸ್ತಾ ಇತ್ತು. ಇದೇ ಸಮಯಕ್ಕೆ ಸಾವಿರಾರು ರಥಿಗಳ ಸಹಿತ ನಿಮ್ಮ ಮಗ ನಂದಕ ತುಂಬ ಕೋಪ ಮಾಡ್ಕೊಂಡು ಭೀಮಸೇನನ ಮೇಲೆ ಆಕ್ರಮಣವನ್ನ ಮಾಡ್ತಾನೆ ಅಂತಂದ್ಬಿಟ್ಟು ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಅವನು ಭೀಮಸೇನನ ಮೇಲೆ 6 ಬಾಣಗಳನ್ನ ಬಿಡ್ತಾನೆ. ಮತ್ತು ಇನ್ನೊಂದು ಕಡೆಯಿಂದ ದುರ್ಯೋಧನ 9 ಬಾಣಗಳಿಂದ ಅವನ ವಕ್ಷಸ್ಥಳಕ್ಕೆ ಹೊಡಿತಾನೆ. ಆಗ ಮಹಾಬಾಹುವಾದ ಭೀಮ ತನ್ನ ರಥದ ಮೇಲೆ ಹತ್ತಿ, ಅಂದ್ರೆ ಅವನು ಬಿಟ್ಟಿದ ತಕ್ಷಣ ಅವನ ರಥದ ಮೇಲೆ ಹತ್ತಿ ಕೂತ್ಕೊಂಡು ಮತ್ತೆ ತನ್ನ ಸಾರಥಿ ಯಾರು ವಿಶೋಕ, ಅವನಿಗೆ ಹೇಳ್ತಾನೆ, ನೋಡು, ಈ ಮಹಾರಥಿ ಧೃತರಾಷ್ಟ್ರನ ಮಕ್ಕಳು ನನ್ನ ಪ್ರಾಣಗ್ರಾಹಕರಾಗಿ ಬಂದಿದ್ದಾರೆ. ಅದಕ್ಕೋಸ್ಕರನೇ ನಾನು ನಿನ್ನ ಮುಂದೆನೆ ಇವರನ್ನ ನಾನು ನಾಶ ಮಾಡ್ತೀನಿ. ಅದಕ್ಕೋಸ್ಕರ ನೀನ್ ಇವಾಗ ಎಚ್ಚರಿಕೆಯಿಂದ ನನ್ನ ಕುದುರೆಗಳನ್ನ ಇವ್ರ ಮುಂದೆ ತಗೊಂಡು ಹೋಗು ಅಂತನ್ಬಿಟ್ಟು ಹೇಳ್ತಾನೆ. ಅಂದ್ರೆ ತನ್ನ ಸಾರಥಿಗೆ ಹೇಳ್ತಾನೆ, ಈಗ ನಾನು ಒಂದು ವಿಶೇಷವಾದಂಥ ಕೆಲಸ ಮಾಡ್ತೀನಿ, ಇವರಿಬ್ಬರನ್ನು ಕೂಡ ನಾನು ಕೊಲ್ತೀನಿ, ಆದರೆ ನೀನು ಸರಿಯಾದ ರೀತಿಯಲ್ಲಿ ರಥವನ್ನು ಓಡಿಸ್ಬೇಕು ಅಂತನ್ಬಿಟ್ಟು ಹೇಳ್ತಾನೆ. ಸಾರಥಿಗೆ ಈ ರೀತಿ ಹೇಳಿ ಅವನು 3 ಬಾಣಗಳನ್ನು ನಂದಕನ ಎದೆಗೆ ಹೊಡಿತಾನೆ. ಈ ಕಡೆ ದುರ್ಯೋಧನ ಕೂಡ 60 ಬಾಣಗಳಿಂದ ಭೀಮಸೇನನಿಗೆ 3ರಿಂದ ಅವನ ಸಾರಥಿಯನ್ನು ಗಾಯಗೊಳಿಸ್ತಾನೆ. ಆಮೇಲೆ 3 ಚೂಪಾದ ಬಾಣಗಳನ್ನು ಬಿಟ್ಟು ಅವನು ನಗ್ತಾ ಅವನ ಧನಸ್ಸನ್ನು ಕೂಡ ಕತ್ತರಿಸ್ಬಿಡ್ತಾನೆ. ಆಗ ಭೀಮಸೇನ ಏನು ಮಾಡ್ದ, ತಕ್ಷಣನೇ ಇನ್ನೊಂದು ಧನಸ್ಸನ್ನ ತಗೊಂಡ ಮತ್ತು ಅವನ ಮೇಲೆ ಒಂದು ಚೂಪಾದ ಬಾಣವನ್ನ ಏರಿಸಿ ಅದರಿಂದ ದುರ್ಯೋಧನನ ಧನಸ್ಸನ್ನ ಕತ್ತರಿಸ್ತಾನೆ. ದುರ್ಯೋಧನ ಕೂಡ ತಕ್ಷಣನೇ ಇನ್ನೊಂದು ಧನಸ್ಸನ್ನ ತಗೊಳ್ತಾನೆ ಮತ್ತು ಅದರಿಂದ ಒಂದು ಭಯಂಕರವಾದ ಬಾಣವನ್ನ ಬಿಟ್ಟು ಭೀಮಸೇನನ ಎದೆಗೆ ಗಾಯ ಮಾಡ್ತಾನೆ. ಅಂದ್ರೆ ಅಲ್ಲಿ ಹೋಗಿ ಚುಚ್ಚೋ ಥರ ಮಾಡ್ತಾನೆ. ಆ ಬಾಣದಿಂದ ಅವನು ವ್ಯಥಿತನಾಗಿ ಭೀಮಸೇನ ರಥದ ಹಿಂಭಾಗದಲ್ಲೇ ಕೂತ್ಕೊಂಡ್ಬಿಡ್ತಾನೆ ಮತ್ತು ಅವನು ಮೂರ್ಛೆ ಹೊರಟೋಗ್ತಾನೆ. ನೋಡಿ ಯಾವ ರೀತಿ ಬಾಣ ಬಿಟ್ಟ ಅಂತಂದ್ರೆ ಭೀಮಸೇನ ಮೂರ್ಛನೆ ಹೊರಟೋಗ್ತಾನೆ. ಭೀಮಸೇನ ಮೂರ್ಛಿತನಾಗಿರೋದನ್ನ ನೋಡಿ ಅಭಿಮನ್ಯು ಮುಂತಾದ ಪಾಂಡವ ಪಕ್ಷದ ಮಹಾರಥಿಗಳು ಅಸಹಿಷ್ಣುವಾದರು. ಅಂದ್ರೆ ತಡ್ಕೊಳಕ್ಕಾಗ್ಲಿಲ್ಲ ಅವ್ರಿಗೆ. ಅಂಥ ಬಲಶಾಲಿಯಾದಂಥ ಭೀಮಸೇನ ಈಗ ಮೂರ್ಛಿತನಾಗ್ಬಿಟ್ಟಿದ್ದಾನಲ್ಲ ಅಂತನ್ಬಿಟ್ಟು ಅವ್ರಿಗೆ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಮತ್ತು ದುರ್ಯೋಧನನ ತಲೆ ಮೇಲೆ ಚೂಪಾದ ಶಸ್ತ್ರಗಳ ಭೀಷಣವಾದಂತಹ ಮಳೆಯನ್ನು ಸುರಿಸೋದಕ್ಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ಏನಾಯಿತು, ಭೀಮಸೇನನಿಗೀಗ ಎಚ್ಚರ ಆಯಿತು. ಅವನು ಎದ್ದು ದುರ್ಯೋಧನನ ಮೇಲೆ ಮೊದಲು 3 ಆಮೇಲೆ 5 ಬಾಣಗಳನ್ನು ಬಿಡ್ತಾನೆ. ಆಮೇಲೆ 25 ಬಾಣಗಳಿಂದ ರಾಜ ಶಲ್ಯನಿಗೆ ಹೊಡಿತಾನೆ. ಅದರಿಂದ ಗಾಯಗೊಂಡ ಮದ್ರರಾಜ ಮೈದಾನವನ್ನೇ ಬಿಟ್ಟು ಹೊರಟು ಹೋಗ್ತಾನೆ. ಅವನು ಯುದ್ಧವನ್ನ ಬಿಟ್ಟು ಓಡ್ ಹೋಗ್ತಾನೆ. ಆಗ ನಿಮ್ಮ 14 ಮಕ್ಕಳು ಯಾರ್ಯಾರು ಅಂತಂದ್ರೆ ಸೇನಾಧಿಪತಿ, ಸುಷೇನ, ಜಲಸಂಧ, ಸುಲೋಚನ, ಉಗ್ರ, ಭೀಮರಥ, ಭೀಮ, ವೀರಬಾಹು, ಅಲೋಲುಪ, ದುರ್ಮುಖ, ದುರ್ಪ್ರದರ್ಶ, ವಿವಿಸ್ತು, ವಿಕಟ ಮತ್ತು ಸಮ, ಇವರೆಲ್ಲರೂ ಕೂಡ ಭೀಮಸೇನನ ಮೇಲೆ ಆಕ್ರಮಣವನ್ನ ಮಾಡ್ತಾರೆ.
ಅವರ ಕಣ್ಣುಗಳು ಕೋಪದಿಂದ ಕೆಂಪಾಗಿದ್ವು. ಅವರು ಒಂದೇ ಸರಿಗೆ ಬಹಳ ಬಾಣಗಳನ್ನು ಬಿಟ್ಟು ಭೀಮಸೇನನನ್ನು ಗಾಯಗೊಳಿಸ್ತಾರೆ. ನಿಮ್ಮ ಮಕ್ಕಳನ್ನು ತನ್ನ ಮುಂದೆ ನೋಡಿ ಮಹಾಬಲಿ ಭೀಮಸೇನ ಅವರ ಮೇಲೆ ಹೇಗೆ ತೋಳಗಳು ಪಶುಗಳ ಮೇಲೆ ಹಾರುತ್ತೋ ಆ ರೀತಿ ಭೀಮಸೇನ ಅವರ ಮೇಲೆ ಹಾರ್ತಾನೆ. ಆಮೇಲೆ ಅವನು ಗರುಡನ ಹಾಗೆ ಒಂದು ಚೂಪಾದ ಬಾಣದಿಂದ ಸೇನಾಧಿಪತಿಯ ತಲೆಯನ್ನು ಕತ್ತರಿಸ್ತಾನೆ. ಅಂದರೆ ಧೃತರಾಷ್ಟ್ರನ ಮಕ್ಕಳ ಹೆಸರು ಇವೆಲ್ಲಾನು. ಆಮೇಲೆ 3 ಬಾಣಗಳನ್ನು ಬಿಟ್ಟು ಜಲಸಂಧನನ್ನು ಗಾಯಗೊಳಿಸ್ತಾನೆ. ಅವನನ್ನು ಯಮಪುರಿಗೆ ಕಳಿಸ್ಬಿಡ್ತಾನೆ. ಆಮೇಲೆ ಸುಷೇನನನ್ನು ಕೊಂದು ಮೃತ್ಯುವಿನ ಕೈಯಲ್ಲಿ ಕೊಡ್ತಾನೆ. ಉಗ್ರನ ಮುಕುಟ ಮತ್ತು ಕುಂಡಲದಿಂದ ವಿಭೂಷಿತವಾದಂತಹ ತಲೆಯನ್ನೂ ಕತ್ತರಿಸಿ ನೆಲದ ಮೇಲೆ ಬಿಸಾಕ್ತಾನೆ. ಆಮೇಲೆ 70 ಬಾಣಗಳಿಂದ ವೀರಬಾಹುವನ್ನು ಅವನ ಕುದುರೆಗಳು, ಧ್ವಜ ಮತ್ತು ಸಾರಥಿಯ ಸಹಿತ ಅವನು ಧರಾಶಾಯಿಗೊಳಿಸ್ತಾನೆ. ಇದೇ ರೀತಿ ಅವನು ಭೀಮರಥ ಮತ್ತು ಸುಲೋಚನನನ್ನು ಕೂಡ ಎಲ್ಲ ಸೈನಿಕರು ನೋಡ್ತಾ ಇದ್ದ ಹಾಗೇನೆ ಯಮರಾಜನ ಮನೆಗೆ ಕಳಿಸ್ದ. ನೋಡಿ, 14 ಜನ ಭೀಮಸೇನನ ಮೇಲೆ ಆಕ್ರಮಣ ಮಾಡಿದ್ರು. ಎಲ್ಲರನ್ನೂ ಅವನು ಸಾಯಿಸ್ಬಿಡ್ತಾನೆ. ಭೀಮಸೇನನ ಈ ರೀತಿಯ ಪ್ರಬಲ ಪರಾಕ್ರಮವನ್ನು ನೋಡಿ ನಿಮ್ಮ ಉಳಿದ ಮಕ್ಕಳು ಭಯದಿಂದ ಆ ಕಡೆ ಈ ಕಡೆ ಓಡ್ ಹೋದ್ರು ಅಂತಂದ್ಬಿಟ್ಟು ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.